ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೀದರ್ ನಗರದ ಚಿಕ್ಕಪೇಟ್ ಸಮೀಪದ ಬಸವ ಮಂಟಪ ನಿವೇಶನದಲ್ಲಿ ಜರುಗಿದ 21 ದಿವಸಗಳ ವಿಶ್ವಧರ್ಮ ಪ್ರವಚನ ಮೇ 3ರಂದು ಮುಕ್ತಾಯಗೊಳ್ಳಲಿದ್ದು, ಸಮಾರೋಪ ಸಮಾರಂಭ ಡಾ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ನ ಡಾ ಗುರಾಮ ಸಿದ್ದಾರೆಡ್ಡಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಮಂಗಲೋತ್ಸವಕ್ಕೆ ಉದಗೀರ, ಲಾತೂರು, ಹೈದರಾಬಾದ್, ಜಹೀರಾಬಾದ್, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ವಿವಿಧ ರಾಷ್ಟ್ರೀಯ ಬಸವ ದಳಗಳ ಸುಮಾರು 2,000ಕ್ಕೂ ಅಧಿಕ ಶರಣರು ಪಾಲ್ಗೊಳ್ಳಲಿದ್ದಾರೆ ಎಂದು ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಮಾತನಾಡಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾರಂಭದ ನೇತೃತ್ವವನ್ನು ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿ ವಹಿಸಲಿದ್ದಾರೆ. ಮರಕಲ ಗ್ರಾಮ ಪಂಚಾಯತ್ ಅಧ್ಯಕ್ಷತೆ. ಭಾರತದ ರಾಜಧಾನಿ ದೆಹಲಿಯಲ್ಲಿ ಕೂಡ ನಾವು ವಿಶ್ವಧರ್ಮ ಪ್ರವಚನದ ವೇದಿಕೆ ಮೂಲಕ ಜನಜಾಗೃತಿಯನ್ನ ಮಾಡ್ತಾ ಬಂದಿದೆ. ಬೀದರ್ ನಗರದ ಹತ್ತಿರದಲ್ಲಿರ್ತಕ್ಕಂಥ ಹೊರವಲಯದ ನಮ್ಮ ಚಿಕ್ಕಪೇಟ್ ಗ್ರಾಮದ ಶರಣರಿದ್ದಾರೆ. ಅದು ಕೂಡ ಒಂದು ನಗರದ ಭಾಗನೇ ಅಂತ ಕರಿಬೋದು. ಚಿಕ್ಕಪೇಟದಲ್ಲಿ ಮುಖ್ಯ ರಸ್ತೆಯಲ್ಲಿ ನಾಂದೇಡ್ ಹೈವೇನಲ್ಲಿ ಬಸವ ಮಂಟಪದ ಒಂದು ನಿವೇಶನ, ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ಒಂದು ಸ್ಥಳದಲ್ಲಿ ಬಸವ ಮಂಟಪ ನಿವೇಶನದಲ್ಲಿ ವಿಶ್ವಧರ್ಮ ಪ್ರವಚನ ಆಗಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ರು. ಇದೇ ತಿಂಗಳ ಒಂದು ಏಪ್ರಿಲ್ 12ರಿಂದ ನಾವು ಅಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ವಿ. 22ನೇ ದಿವಸ ಅಂದರೆ ಮೇ 3ನೇ ತಾರೀಕಿಗೆ 22 ದಿವಸ ಆಗುತ್ತೆ. ಮೇ 3ನೇ ತಾರೀಕು ವಿಶ್ವಧರ್ಮ ಪ್ರವಚನದ ಸಮಾರೋಪ ಸಮಾರಂಭ ಅಥವಾ ನಾವು ಮಂಗಲ ಸಮಾರಂಭ ಅಂತ ಕರಿತೀವಿ. ವಿಶ್ವಧರ್ಮ ಪ್ರವಚನದ ಮಂಗಲ ಸಮಾರಂಭ ಮತ್ತು ಚಿಕ್ಕಪೇಟ್ ಗ್ರಾಮದ ರಾಷ್ಟ್ರೀಯ ಬಸವದಳದ ಒಂದು ಶಾಖೆಯ ಉದ್ಘಾಟನೆಯನ್ನು ನಾವು ಚಿಕ್ಕಪೇಟದಲ್ಲಿ ಮಾಡ್ತಾ ಇದ್ದೇವೆ. ಅಂದು ಸಾಯಂಕಾಲ ಶುಕ್ರವಾರ ಮೇ 3 ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಜರುಗ್ತಾ ಇದೆ. ಚುನಾವಣೆ ಬೇರೆ ಇರೋದ್ರಿಂದ ನಾವು ಯಾರು ಹೆಚ್ಚು ರಾಜಕಾರಣಿಗಳನ್ನಾಗಲಿ ಮತ್ತು ಅದನ್ನ ಕರಿತಾ ಇಲ್ಲ. ನಾವು ಸಮಾಜದ ಎಲ್ಲ ಹಿರಿಯರು, ಗಣ್ಯರು, ಕರ್ನಾಟಕ ಮತ್ತು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಗಡಿ ಭಾಗವಾಗಿರ್ತಕ್ಕಂಥ ಉದಗೀರು, ಲಾತೂರು, ಜಹೀರಾಬಾದ್, ಹೈದರಾಬಾದ್, ಕಲಬುರಗಿ, ಬಿಜಾಪುರ ಹೀಗೆ ಒಂದು 8-10 ಜಿಲ್ಲೆಗಳಿಂದ ಶರಣರು, ಎಲ್ಲ ಪ್ರಮುಖರು, ಬಸವ ಧರ್ಮದ ಅನುಯಾಯಿಗಳು, ಶರಣ ಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಬಸವದಳದ ಒಂದು ಸಮಾವೇಶವನ್ನು ಕೂಡ ಆ ಸಂದರ್ಭದಲ್ಲಿ ಇಟ್ಕೊಂಡು ಚಿಕ್ಕಪೇಟೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಂದಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಈ ಬಸವ ತತ್ವದ ಪ್ರಚಾರ ಬಹಳ ಅಗತ್ಯ ಇದೆ ಅಂತ ತಿಳ್ಕೊಂಡು ನಾವು ಒಂದಾದ ನಂತರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ, ಈ ಮುಂಚೆ ಧಾರವಾಡದಲ್ಲಿ ಪ್ರವಚನ ಮಾಡಿ ಅಲ್ಲಿ ಮುಗಿದ ನಂತರ ಇಲ್ಲಿ ನಾವು ಚಿಕ್ಕಪೇಟದಲ್ಲಿ ಹಾಕ್ಕೊಂಡಿದ್ದೀವಿ. ಚಿಕ್ಕಪೇಟದಲ್ಲಿ ಮುಗಿದ ನಂತರ ನಾವು ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಾನು ಡೀಟೇಲ್ ಆಗಿ ನಿಮಗೆ ಮತ್ತೊಂದು ದಿವಸ ಹೇಳ್ತೀನಿ. ಸುಮ್ಮನೆ ಸಹಜವಾಗಿ ನಮ್ಮ ಒಂದು ಗುರು ಬಸವಣ್ಣನವರ ತತ್ವಗಳು ಕೇವಲ ಕರ್ನಾಟಕ ಅಥವಾ ಭಾರತಕ್ಕಷ್ಟೇ ಅಲ್ಲ, ನಮ್ಮದು ವಿಶ್ವಧರ್ಮ ಆಗಿರೋದ್ರಿಂದ ಯಾವ ಒಂದು ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿಯವರು ಕರಿಯರಿಗೋಸ್ಕರ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿ ಅಂಥ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಸೆರೆಮನೆ ವಾಸವನ್ನು ಅನುಭವಿಸಿದ್ರು. ಕಸ್ತೂರ್ಬಾ ಗಾಂಧಿಯವರು ಮತ್ತು ಮಹಾತ್ಮ ಗಾಂಧಿಯವರು ಅವರು ಸತ್ಯಾಗ್ರಹ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ನಾವು ಗಾಂಧಿ ಫೌಂಡೇಶನ್ ಅಂತಿದೆ ಅಲ್ಲಿ ಜೈನ್ಸ್ ಪಾರ್ಕ್ದಲ್ಲಿ. ಆ ಒಂದು ಗಾಂಧಿ ಫೌಂಡೇಶನ್ದಲ್ಲಿ ಬಸವ ಜಯಂತಿಯನ್ನು 891ನೇ ಬಸವ ಜಯಂತಿಯನ್ನು ದಕ್ಷಿಣ ಆಫ್ರಿಕಾದಲ್ಲೂ ಕೂಡ ಇದರ ನಂತರ ನಾವು ಮಾಡೋರಿದ್ದೀವಿ. ಜೂನ್ 1ನೇ ತಾರೀಕು ಇಲ್ಲಿಂದ ಹೊರಡಬೇಕು ಅಂಥೇಳಿ ವೀಸಾಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅದರ ನಂತರ ಡೀಟೇಲ್ ಆಗಿ ಮತ್ತೊಂದು ನಾವು ಸುದ್ದಿಗೋಷ್ಠಿಯನ್ನು ಕರೆದು ಮಾಡ್ತೀವಿ. ಹೀಗೆ ನಾವು ಭಾರತ ಅಷ್ಟೇ ಅಲ್ಲದೆ ಹೋದ ವರ್ಷ ನೇಪಾಳದಲ್ಲಿ ಮಾಡಿದ್ವಿ. 1,200 ಜನ ನೇಪಾಳಕ್ಕೆ ಬಂದು ನಮ್ಮ ಜೊತೆಯಲ್ಲಿ ಈ ಬಸವ ತತ್ವ ಪ್ರಚಾರವನ್ನು ನಾವು ಯಾವ ರೀತಿಯಾಗಿ ನಮ್ಮ ಎಲ್ಲ ಸ್ವಾಭಿಮಾನಿ ಶರಣರು, ನಮ್ಮ ಜೊತೆಗಿರ್ತಕ್ಕಂತಹ ನಿಷ್ಠಾವಂತ ಬಸವ ಭಕ್ತರು, ಬಸವ ಧರ್ಮ ಪೀಠದ ಎಲ್ಲ ನಿಷ್ಠಾವಂತರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರ ಸಂಪೂರ್ಣ 100ಕ್ಕೆ 100 ಎಲ್ಲ ಶರಣರ ಸಹಕಾರ ಇದೆ. ಈ ಚಿಕ್ಕಪೇಟೆ ಕಾರ್ಯಕ್ರಮನೂ ಕೂಡ ಎಲ್ಲರೂ ಕೂಡಿ ಯಶಸ್ವಿ ಮಾಡಬೇಕು ಅಂಥೇಳಿ ತನುಮನಧನದಿಂದ ಅಂತ ನಮ್ಮ ಎಲ್ಲ ಶರಣ ಬಂಧುಗಳಲ್ಲಿ, ಬಸವ ಭಕ್ತರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಯಾವುದೇ ಒಂದು ಜಾತಿ, ಮತ, ಪಂಥಗಳ ಭೇದ ಇಲ್ಲದೆ ಗುರು ಬಸವಣ್ಣವರ ತತ್ವಗಳ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತೇಳಿ ಕರೆಯನ್ನು ಕೊಡೋ ಸಲುವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ತಮ್ಮ ಒಂದು ಮಾಧ್ಯಮದ ಮೂಲಕ ಇದಕ್ಕೆ ಹೆಚ್ಚಿನ ಒಂದು, ಯಾಕೆಂದರೆ ಈಗ ಚುನಾವಣೆ ಇದೆ, ಆದರೆ ಬೇರೆ ಸುದ್ದಿಗಳು ಎಲ್ಲ ಇದಾಗ್ತವೆ, ಆದರೂ ಸಹಿತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಕೊಡ್ತೇನೆ ಅಂಥೇಳಿ
ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ.